ಆ ಫೋನ್ ಅಂತ ಹೇಳಿದ್ರೆ ಇವನ ತಲೆಯಲ್ಲಿ ತುಂಬಿಕೊಂಡಿರ್ತಾನೆ. ಯಾಕಂದ್ರೆ ಒಂದು 22-23 ವರ್ಷದ ಹುಡುಗ ಅವನು. ಭಾಗಪ್ಪ ವಾಕಿಂಗ್ ಮಾಡುವ ಹೊತ್ತಿಗೆ ಲೈಟ್ ತೆಗಿತಾನಂತ ಹೇಳಿ. ಇಲ್ಲ, ಇದು ಸುಳ್ಳು ಅಂತಾರೆ. ಯಾಕಂತ ಹೇಳಿದ್ರೆ ಭಾಗಪ್ಪ ತಾನು ಯಾರಂತೆ ಗುರ್ತ ಹೇಳ್ಕೊಳ್ಳೋದಿಲ್ಲ, ಎಲ್ಲಿ ಮನೆ ಮಾಡಿದ್ರು. ಯಾಕಂದ್ರೆ ಜನ ಅವನ್ಗೆ ಯಾರಾದ್ರೂ ಬಿಜಾಪುರ್ನ ಎಂಟೈರ್ ಏರಿಯಾದಲ್ಲಿ ಗೊತ್ತಾಗತ್ತೆ, ಇವ್ರು ಸಿಟಿ ಒಳಗೆ ಮನೆ ಮಾಡೋದಿಲ್ಲ. ಯಾಕಂದ್ರೆ ಪಿಂಟೆ ಮೊದ್ಲಿಂತ್ರ ಈ ವ್ಯಕ್ತಿಗೆ ಸಂಬಂಧಿಕನಾಗಿರೋದು ಎಲ್ಲಾ ವಿಷಯ ಗೊತ್ತಿರೋದ್ರಿಂದ. ಈಗೂ ನಾನು 50 ಜನ ಬಂದ್ರೆ ಹೊಡೆಯುವಷ್ಟು ಶಕ್ತಿ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದಂತೆ. ಇದು ಭೀಮಾ ತೀರದ MO ಅಂದ್ರೆ ಮೋಡ್ ಆಫ್ ಅಪ್ರೆಂಟಿಸ್ ಅಂತಾರೆ. ಲೈಟ್ ಈ ರೀತಿ ಯಾವುದು ಆರಿಸ್ತಾನೂ ಇರ್ಲಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಭಾಗಪ್ಪ ಎಲ್ಲಾದ್ರೂ ಮನೆ ಹಿಡಿದು ಕೂಡಲೇನೆ ತಾನು ಹೋಗಿ ಮನೆ ಹಿಡಿತಾ ಇರಲಿಲ್ಲ, ಬೇರೆಯವರೋಗ ಮನೆಗಳನ್ನ ಹಿಡಿತಾ ಇದ್ರು. ಭೀಮಾ ತೀರದ ಕೆಲವೊಂದು ಭೀಕರ ಹತ್ಯೆಗಳು. ಆಗ ಒಂದು ಊರಿಗೆ ಭೀಮಾ ತೀರದ ಒಂದು ಟೀಮ್ ಹೋಯ್ತು ಅಂದ್ರೆ ಆ ಟೀಮಿನ ಗಲ್ಲಿ ಎಲ್ಲಿದೆ, ಚಿಕ್ಕ ರಸ್ತೆ ಎಲ್ಲಿದೆ, ಗದ್ದೆ